ಈಗ ಆಲ್ರೆಡಿ ಕೋವಿಶೀಲ್ಡ್ ತೊಗೊಂಡ್ಬಿಟ್ಟಿದ್ದೀರಿ, ಇದುವರೆಗೂ ಏನೂ ಆಗಿಲ್ಲ, ನಿಮ್ಗೇನು ಆಗಲ್ಲ, ಹೆದರ್ಕೋಬೇಡಿ. ಬೈ ಚಾನ್ಸ್ ಹಾರ್ಟ್ ಅಟ್ಯಾಕ್ ಆಯ್ತು, ನೀವು ತಗೊಳ್ದಿದ್ರು ಆಗೋ ಚಾನ್ಸ್ ಇರುತ್ತೆ, ತಗೊಂಡಿರೋದ್ರಿಂದ ಆಲ್ರೆಡಿ ಹಿಂಗಾಗತ್ತೆ ಅಂತ ನಿಮಗೆ ಒಂದು ಇನ್ಫಾರ್ಮೇಶನ್ ಇರೋದ್ರಿಂದ ದಯವಿಟ್ಟು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ. ಇವತ್ತು ಅನೇಕರು ಎಕೋಸ್ಪ್ರಿನ್, ಒನ್ ಆಫ್ ದಿ ವಂಡರ್ಫುಲ್ ಡ್ರಗ್ಸ್, ಆಸ್ಪಿರಿನ್ ಅಂತೀವಿ. ನಾನು ನೋಡಿ ಲೈಫ್ ಲಾಂಗ್ ಆಸ್ಪಿರಿನ್ ತಗೋತಾ ಇರ್ತೀನಿ. ನಾನು 75 ಮೈಲ್ಸ್, ನಾನು ಭಾಳ ಹಿಂದೆನೆ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ, ಕರೋನರಿ ಬೈಪಾಸ್. ಸೊ ನಾನು ಎಕೋಸ್ಪ್ರಿನ್ ತಗೋತೀನಿ, ನಾನು ಐ ಆಮ್ ಪ್ರೊಟೆಕ್ಟೆಡ್. ನಿಮ್ಗಂತ ಇದಿದ್ರೆ ನೀವು ಹೋಗಿ ಒಬ್ಬ ಕಾರ್ಡಿಯಾಲಜಿಸ್ಟ್ನು, ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ, ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ದಯವಿಟ್ಟು ನಾನು ಯಾಕನ್ನ ತಗೊಂಡು ಹಿಂಗಾಗ್ಬಿಡ್ತಲ್ಲ ಅಂತ ಸರ್ಕಾರನಾಗ್ಲಿ ಸಿಸ್ಟಮ್ನಾಗ್ಲಿ ಬೈಯೋದ್ರ ಬದಲು ನಿಮ್ಗೇನನ್ನ ಆದಾಗೆ ನಾನು ಭರವಸೆ ಕೊಡ್ತೀನಿ, ನಿಮ್ಗೆ ತೊಂದರೆ ಇಲ್ಲ, ನಿಮ್ಮನ್ನ ಟ್ರೀಟ್ ಮಾಡಬಹುದು. ಅದನ್ನ ಗಮನದಲ್ಲಿ ಇಟ್ಕೊಂಡು ಎದುರ್ಕೊಳ್ಬೇಡಿ. ಥ್ರೂಔಟ್ ನಾನು ಕೋವಿಡ್ನೊಳಗೆ ನಾನು ನೋಡಿದ್ದೀನಿ, 3 ಅಲೆಯ ಸಮಯದಲ್ಲೂ ಕೂಡ ಜನಗಳು ಎದುರ್ಕೊಂಡು ಸತ್ತರೆ ಹೊರತು ವಿಜ್ಞಾನವನ್ನು ಮನದಲ್ಲಿ ಇಟ್ಕೊಂಡಿದ್ರೆ ಹೆದರಿಕೆ ಇಲ್ದಿರ ಅರ್ಧ ಜನ ಸಾಯಲ್ಲ. ದಯವಿಟ್ಟು ಇವತ್ತು ಕೂಡ ನೀವು ಕೋವಿಶೀಲ್ಡ್ ತಗೊಂಡಿದ್ರೆ ಅದು ನಿಮ್ಮನ್ನು ಸಾಯಿಸ್ಲಿಕ್ಕೆ ಅಂತ ಅವರೇನು ವ್ಯಾಕ್ಸಿನ್ ಕಂಡುಹಿಡಿದಿಲ್ಲ. ಗ್ರೇಟ್ ಸೈಂಟಿಸ್ಟು ತುಂಬಾ ಎಫರ್ಟ್ ಹಾಕಿ ಈ ವ್ಯಾಕ್ಸಿನ್ ತಯಾರು ಮಾಡ್ತಾರೆ. ನೋಡಿ, ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ ವ್ಯಾಕ್ಸಿನ್ಸ್ ಇದಾವೆ, ಅದು ಆಂಟಿವೈರಲ್ ವ್ಯಾಕ್ಸಿನ್. ಇವತ್ತು ನಿಮ್ಗೆ ಸ್ಮಾಲ್ ಪಾಕ್ಸ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ ನೋಡಿ, ನನಗೆ 70 ವರ್ಷ, ಈಗ ನಾವು 5 ವರ್ಷ 6 ವರ್ಷ ಹುಡುಗರಿದ್ದಾಗೆದ್ದು